ವೆಲ್ಕಮ್ ಬ್ಯಾಕ್. ಬಿಜೆಪಿಯ ಇಬ್ಬರು ಸಂಸದರ ವಿರುದ್ಧ ಗಲಾಟೆ ಆರೋಪ. ಏರ್ಪೋರ್ಟ್ನಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ. ಎಟಿಸಿ ಏರ್ ಟ್ರಾಫಿಕ್ ಕಂಟ್ರೋಲ್ ಆ ಕಂಟ್ರೋಲ್ ರೂಮ್ಗೆ ನುಗ್ಗಿ ಗಲಾಟೆ ಮಾಡಿದ ಆರೋಪ. ಬ್ರೇಕಿಂಗ್ ನ್ಯೂಸ್. ಏರ್ಪೋರ್ಟ್ಗೆ ಹೋದ್ರೆ ಎಟಿಸಿ ಎಲ್ಲಿರುತ್ತೆ ಅಂತ ತುಂಬಾ ಜನರು ಕಂಡುಹಿಡಿಯೋದು ಕಷ್ಟ, ಜೊತೆಗೆ ಎಂಟ್ರಿ ಆಗೋದು ಅಷ್ಟು ಈಸಿ ಅಲ್ಲ. ಬಟ್ ಇಲ್ಲಿ ನೋಡಿ, ಅಡ್ಡಿಪಡಿಸಿದ್ದಾರೆ, ಜೊತೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ನಿಶಿಕಾಂತ್ ದುಬೆ, ಮನೋಜ್ ತಿವಾರಿ ಅವರಿಬ್ಬರ ವಿರುದ್ಧ ಜಾರ್ಖಂಡ್ನ ದಿಯೋಘರ್ ಏರ್ಪೋರ್ಟ್ನಲ್ಲಿ ನಡೆದಂಥ ಗಲಾಟೆ ಇದು. IAS ಅಧಿಕಾರಿ ಜೊತೆ ವಾಕ್ ಸಮರ ಮಾಡಿದ್ದಾರೆ, ರಂಪಾಟ ಮಾಡಿದ್ದಾರೆ. ಕಾರ್ಯಕ್ರಮವೊಂದಕ್ಕೆ ವಿಮಾನದಲ್ಲಿ ಹೊರಟಿದ್ರು ಈ ಸಂಸದರು. ಇಬ್ಬರು ಸಂಸದರು ಸೇರಿ 9 ಮಂದಿ ಹೊರಟಿದ್ರು. ಚಾರ್ಟೆಡ್ ಫ್ಲೈಟಲ್ಲಿ ಹೊರಟಿದ್ರು ಈ ಸಂಸದರು. ಕತ್ಲಾದ ಕಾರಣ ವಿಮಾನ ಟೇಕ್ ಆಫ್ಗೆ ಅಧಿಕಾರಿಗಳು ತಡೆ ಒಡ್ಡಿದ್ರು. ಟೇಕ್ ಆಫ್ಗೆ ಅವಕಾಶ ನೀಡಬೇಕು ಅಂತ ಸಂಸದರು ಒತ್ತಡ. ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಸಂಸದರು ಜಗಳ ಮಾಡಿದ್ರು. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇಬ್ಬರು ಸಂಸದರು ಸೇರಿ 9 ಮಂದಿ ವಿರುದ್ಧ FIR ಪ್ರಕರಣ ದಾಖಲಾಯಿತು. ಇದರ ಸಂಬಂಧ ದಿಯೋಘರ್ DC ಜೊತೆ ವಾಕ್ ಸಮರ ಆಯಿತು. DC ಮಂಜುನಾಥ್ ಭಜಂತ್ರಿ ಜೊತೆ ವಾಕ್ ಸಮರ ಕೂಡ ನಡೆಸಿದ್ದಾರೆ. ಆಗಸ್ಟ್ 31ನೇ ತಾರೀಕು ನಡೆದಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬಂತು. ನಾಗರಿಕ ವಿಮಾನಯಾನ ಇಲಾಖೆಗೆ DC ದೂರು ಕೊಟ್ಟಿದ್ದಾರೆ. DC ಮಂಜುನಾಥ್ ಭಜಂತ್ರಿ ಕರ್ನಾಟಕ ಮೂಲದವರು, ಜಾರ್ಖಂಡ್ ಕೆಡರ್ನ ಅಧಿಕಾರಿ ಮಂಜುನಾಥ್ ಭಜಂತ್ರಿ ಅವರು. ನೀವು ನೋಡ್ತಿರುವಂಥ ಬೆಳವಣಿಗೆ, ಹೆಚ್ಚು ಕಡಿಮೆಯಾಗಿ ಏನಾದ್ರು ಆಗಿದ್ರೆ ಅಧಿಕಾರಿಗಳು ಏನು ಮಾಡುತ್ತಿದ್ದರು ಅಂತ ಇಡೀ ದೇಶನೇ ಪ್ರಶ್ನೆ ಮಾಡುತ್ತೆ. ಅಂಥದ್ರಲ್ಲಿ ಕನ್ಸರ್ನ್ ಆಗಿ ಅವರೇನೋ ಮಾಡಿರ್ತಾರೆ, ಅದು ಲಾಜಿಕ್ ಅರ್ಥ ಮಾಡ್ಕೊಳ್ಳಲ್ಲ. ಇವರು ಏರ್ ಟ್ರಾಫಿಕ್ ಕಂಟ್ರೋಲ್ ATC ಒಳಗೆಲ್ಲ ನುಗ್ಗಿ ಗಲಾಟೆ ಮಾಡಿ ಒಂದು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಈಗ FIR ದಾಖಲಾಯಿತು. ನಾನು ಆಗಲೇ ಹೇಳಿದೆ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. DC ಮಂಜುನಾಥ್ ಭಜಂತ್ರಿ ಕರ್ನಾಟಕ ಮೂಲದವರು. ಒನ್ಸ್ ಅಗೇನ್, ಬಿಕಾಸ್ ನಮ್ಮ ಕರ್ನಾಟಕದವರಲ್ವಾ, ಸೊ ಹಾಗಾಗಿ ಡೇರ್ ಆಗಿ ಕೆಲಸ ಮಾಡಿರ್ತೀನಿ. ಇನ್ನೊಂದ್ಸರಿ ಹೇಳಿದ್ರು ತಪ್ಪಿಲ್ಲ. ಕರ್ನಾಟಕ ಮೂಲದವರು ಜಾರ್ಖಂಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. DC ಮಂಜುನಾಥ್ ಭಜಂತ್ರಿ ಕರ್ನಾಟಕ ಕೆಡರ್ ಅಧಿಕಾರಿ ಅವರು. ಸೊ ಅವರೀಗ ಅಲ್ಲಿ ಇನ್ಚಾರ್ಜ್. ಸೊ ಹಾಗಾಗಿ ದೂರು ಕೊಟ್ಟಿದ್ದಾರೆ. ಲೆಟ್ಸ್ ಸಿ ತನಿಖೆ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ಆಗಸ್ಟ್ 31ಕ್ಕೆ ನಡೆದಿರೋ ಪ್ರಕರಣ. ಇವತ್ತು ಯಾವತ್ತೋ ಸೆಪ್ಟೆಂಬರ್ 3. ಸೊ 3-4 ದಿನ ಆದಮೇಲೆ ತಡವಾಗಿ ಬೆಳಕಿಗೆ ಬಂದಿದೆ. ಬಲಭಾಗದಲ್ಲಿ DC ಮಂಜುನಾಥ್ ಭಜಂತ್ರಿ ಅವರ ಫೋಟೋ, ದಿಯೋಘರ್ DC ಅವರು. ಕೇರಳದಲ್ಲಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ತಿರುವನಂತಪುರದಲ್ಲಿ ಈಗಾಗಲೇ ಆ ಸಭೆ ನಡೆಯುತ್ತೆ. ಮಹತ್ವದ ಮೀಟಿಂಗ್ ಅದು. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಪುದುಚೇರಿ, ಕೇರಳ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಪುದುಚೇರಿ, ಕೇರಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಿರುವನಂತಪುರಕ್ಕೆ ತೆರಳಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ನದಿ ನೀರು ಹಂಚಿಕೆ, ಕಡಲ ಭದ್ರತೆ, ಗಡಿ ಸಮಸ್ಯೆ, ರಾಜ್ಯಗಳ ಸಂಪರ್ಕ ಸೇರಿ ಪ್ರಮುಖ ವಿಚಾರಗಳ ಚರ್ಚೆ ಮಾಡ್ತಾರೆ. ರಾಜ್ಯಗಳ ನಡುವಿನ ಸಮಸ್ಯೆಗಳ ಪರಿಹಾರದ ಸಮಾಲೋಚನೆಯನ್ನು ಕೂಡ ಅಲ್ಲಿ ಮಾಡೋರಿದ್ದಾರೆ. ದಕ್ಷಿಣ ಭಾರತದ ವಲಯ ಮಂಡಳಿ ಸಭೆ ಇದು. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಬಲಭಾಗದಲ್ಲಿ ಮುಖ್ಯಮಂತ್ರಿಗಳ ಫೋಟೋ, ಯಾರು ಅಂತ ಎಲ್ಲರಿಗೂ ಗೊತ್ತು. ಬಟ್ ಸ್ಟಿಲ್ ತಿರುವನಂತಪುರದಲ್ಲಿ ನಡೀತಿರುವಂಥ ಸಭೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಸಭೆ ಇವಾಗ ನಡೀತಾ ಇದೆ. ಒಂದಷ್ಟು ವಿಚಾರಗಳು, ಅಂತಾರಾಜ್ಯದ ವಿಚಾರ, ಹಲವಾರು ಚರ್ಚೆಯನ್ನು ಈ ಮೀಟಿಂಗ್ನಲ್ಲಿ ಮಾಡೋರಿದ್ದಾರೆ.